ಬದನೆಕಾಯಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ತೆಂಗಿನಕಾಯಿ ತುರಿ 1 ಮುಷ್ಟಿ, 1 ನೀರುಳ್ಳಿ, ಬದನೆಕಾಯಿಗೆ ಹಚ್ಚಲು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಗ್ಯಾಸ್ ಒಲೆಯನ್ನು ಆನ್ ಮಾಡಿಕೊಳ್ಳೋಣ. ಇದರ ಮೇಲೆ ತಂದೂರಿ ಮೇಕರನ್ನು ಇಟ್ಟುಕೊಳ್ತಾ ಇದ್ದೇನೆ. ಇವಾಗ ಬದನೆಕಾಯಿಗೆ ಎಣ್ಣೆ ಹಚ್ಚುತ್ತಾ ಇದ್ದೇನೆ. ಬದನೆಕಾಯಿಗೆ ಎಣ್ಣೆ ಹಚ್ಚುವ ಉದ್ದೇಶ ಏನಂತ ಹೇಳಿದರೆ, ಈ ಥರ ಎಣ್ಣೆ ಹಚ್ಚುವುದರಿಂದ ಬದನೆಕಾಯಿ ಎಷ್ಟು ಹೊತ್ತು ಬೇಯಿಸಿದರೂ 2 ಭಾಗವಾಗುವುದಾಗಲಿ ತುಂಡಾಗುವುದಾಗಲಿ ಏನೂ ಆಗುವುದಿಲ್ಲ. ಈಗ ಬದನೆಕಾಯಿ ಬೇಯಲಿಡೋಣ. ಇನ್ನೊಂದು ಸೈಡ್ ಟರ್ನ್ ಮಾಡಿ ಇಡುವ. ಇನ್ನೊಂದು ಸೈಡ್ ಬದನೆಕಾಯಿ ಬೇಯ್ತಾ ಉಂಟು. ಒಂದು ಸೈಡ್ ಬದನೆಕಾಯಿ ಚೆನ್ನಾಗಿ ಬೆಂದಿತ್ತು, ಇನ್ನೊಂದು ಸೈಡ್ ಬೇಯ್ತಾ ಉಂಟು. ಬದನೆಕಾಯಿ ಬೆಂದಿತ್ತು. ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ಇವಾಗ ಬದನೆಕಾಯಿಯನ್ನು ಈ ಥರ ಓಪನ್ ಮಾಡಿಕೊಂಡು ಇದರ ಒಳಗಿರುವ ಬೆಂದಿರುವ ತಿರುಳನ್ನು ಸಪ್ರೇಟ್ ಮಾಡಬೇಕು. ನೋಡಿ, ಈ ಥರ ಎಲ್ಲ ತಿರುಳನ್ನು ತೆಗಿಬೇಕು. ಈಗ ತಿರುಳೆಲ್ಲ ತೆಗೆದಾಯಿತು. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ 1 ಈರುಳ್ಳಿ, 1 ಮುಷ್ಟಿ ತೆಂಗಿನಕಾಯಿ ತುರಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ಹಾಕಿಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಬದನೆಕಾಯಿ ಚಟ್ನಿ ರೆಡಿ.